ದೃಷ್ಟಿ ಬೊಟ್ಟು ಅಕ್ಕ, ಪ್ರೀತಿ ವಿಷಯದಲ್ಲಿ ಸಾಹುಕಾರ ಹಣೆ ಬರಹ ಎಷ್ಟು ಕೆಟ್ಟದಾಗಿದೆ ಅಲ್ವಾ? ಅಷ್ಟು ಒಳ್ಳೆ ಮನುಷ್ಯನ್ಗೆ ಆ ಸೀಮಾ ಅವ್ರು ಮೋಸ ಮಾಡೋದಕ್ಕೆ ಹೇಗೆ ಮನ್ಸು ಬಂತು? ಈಗ ಇಂಪನ ಅವರು ಬೇರೆಯವ್ರನ್ನ ಪ್ರೀತಿಸ್ತಿದ್ರು ಸಾಹುಕಾರ ಜೊತೆ ಮದುವೆ ಆಗೋ ನಾಟಕ ಆಡ್ತಿದ್ದಾರೆ. ಇದು ತಪ್ಪಲ್ವಾ ಅಕ್ಕ? ಸತ್ಯ ಹೇಗಿದೆ, ಸಾಹುಕಾರಿಗೆ ಅನ್ಯಾಯ ಆಗ್ತಿದೆ. ಅದನ್ನು ಹೇಳ್ದೆ ನಾನು ಯಾಕಕ್ಕ ಸುಮ್ಮನೆ ಇದ್ದೀನಿ? ನಾನು ಯಾಕೆ ತಡೆಯೋ ಧೈರ್ಯ ಮಾಡ್ತಿಲ್ಲ? ನಾವು ಪ್ರೀತಿಸಿದವರು ನಮ್ಮ ಕಣ್ಣೆದುರಿಗೆ ಬೇರೆಯವ್ರನ್ನ ಮದುವೆ ಆಗ್ತಿದ್ರೆ ಅದನ್ನು ನೋಡೋದೇ ಕಷ್ಟ. ಅಂಥದ್ರಲ್ಲಿ ನಾವು ಪ್ರೀತಿಸಿದವ್ರ ಜೀವನ ನಮ್ಮ ಕಣ್ಣೆದುರಿಗೆ ಹಾಳಾಗ್ತಿದ್ರು ಅದನ್ನು ತಡೆಯೋ ಶಕ್ತಿ ಇದ್ದು ನಾವು ತಡೀದೇ ಇದ್ರೆ ಅದು ಅದಕ್ಕಿಂತ ಇನ್ನು ಇದನ್ನು ಹೇಗೆ ಸಹಿಸ್ಕೊಂಡಿರ್ಲಿ ಅಕ್ಕ? ಇಲ್ಲ ಅಕ್ಕ, ನಾನೀಗ ಹತ್ತು ಕರೆದು ನಿರ್ಧಾರ ಮಾಡಬಾರ್ದು. ಗಟ್ಟಿ ಮನ್ಸು ಮಾಡಲೇಬೇಕು. ಸಾಹುಕಾರಿಗೆ ಸತ್ಯ ಹೇಳೋಕ್ಕಾಗಿಲ್ಲ ಅಂದರೆ ಹಿಂಪನಮ್ಮವರು ಅವ್ರ ಹತ್ರ ಮಾತಾಡ್ಬೋದಲ್ವಾ? ಹೌದು, ಅದೇ ಸರಿ. ಅದೇನಾಗುತ್ತೋ ಆಗ್ಬಿಡ್ಲಿ. ನಾನೇ ಇಂಪನಮ್ಮವ್ರ ಜೊತೆ ಮಾತಾಡ್ತೀನಿ. ಒಂದು ನಮ್ಮ ಸಾಹುಕಾರನ್ನ ಆರಿಸ್ಕೊಳ್ಳಿ, ಇಲ್ಲ ನೀವು ಪ್ರೀತಿ ಮಾಡ್ತಿರೋ ವಿಷಯನ ಸಾಹುಕಾರ ಮುಂದೆ ಒಪ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ತೀನಿ. ಸಾಹುಕಾರು ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ, ಅವ್ರಿಗೆ ಮೋಸ ಆಗೋದಕ್ಕೂ ನಾನು ಬಿಡಲ್ಲ. ಮಕ್ಳಿಗೆ ಹೀಗೆ ಬಡಿಸೋದನ್ನ ನೆನ್ಸ್ಕೊಂಡು ಕಣ್ಣೀರು ಹಾಕ್ತೀನಿ ಅಂತ ನನ್ಗೆ ಊರಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ನೀನು ಬಡ್ಸ್ಕೊಂಡು ತಿನ್ನವ? ಬೇಡ ಕಂದ, ನೀವು ಊಟ ಮಾಡೋದನ್ನ ನೋಡಿದ್ರೆ ನಂಗೆ ಖುಷಿ ಆಗುತ್ತೆ. ಯಾಕಮ್ಮ ಸುಳ್ಳು ಹೇಳ್ತೀಯ? ಅಪ್ಪನ ಜೊತೆ ಊಟ ಮಾಡ್ತೀಯ ಅಂತ ಹೇಳು. ಅಯ್ಯೋ ತರ್ಲೆ, ನನ್ನೇ ಹೊಡ್ಕೋತೀಯ? ಅಮ್ಮ ತಮಾಷೆ ಮಾಡ್ದೆ ಕಣಮ್ಮ. ಅದರ್ಲಿ ಅಪ್ಪ ಅಲ್ಲೇ? ಆ ಸೈಲೆಂಟ್ ಬಂದಿಯಾನೆ, ಇಬ್ರು ಕೂತ್ಕೊಂಡು ಕುಡಿತಾ ಇದಾರೆ. ಕೋತಿ ತಾನ್ ಕೆಡೋದಲ್ದೆ ಒಂದ್ವೆಲ್ಲ ಕೆಡಿಸ್ತಂತೆ. ಹಾಗಾಯ್ತು ನಿಮ್ಮ ಅಪ್ಪನ ಕತೆ. ಸೈಲೆಂಟ್ ಅಣ್ಣನ ಅವನೇನ್ ಸಾಮಾನ್ಯದವನಲ್ಲ ಬಿಡು. ಅಪ್ಪಂಗೆ ಕಾಂಪಿಟೇಷನ್ ಕೊಡ್ತಾನೆ. ಏನು ಅವನು ಇವನು ಅಂತ್ಯ? ದೊಡ್ಡ ಮರ್ಯಾದೆ ಅಲ್ವಾ ನಿನ್ಗೆ? ಸಾರಿ ಅಮ್ಮ, ಕಿವಿಯನ್ನು ಓದ್ತಿದ್ದೆ ಬಿಡಮ್ಮ. ಬಿಟ್ಟ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಅಪ್ಪ ಅಮ್ಮನ ಹತ್ರ ಹೇಳ್ಕೊತಾರಂತೆ. ಅದೇ ಒಂದು ಹಂತ ಬಂದ್ಮೇಲೆ ಹೇಳ್ಕೊಳಲ್ವಂತೆ. ನಿನೀಗ ಹಂತ ಬಂದಿದ್ಯಾ ಅಂತ ಅನ್ನಿಸ್ತಿದೆ ದೃಷ್ಟಿ? ಅರೆ ಹಾಗೇನೂ ಇಲ್ಲಮ್ಮ.
ನೀನು ಏನೇನೋ ಅನ್ಕೋಬೇಡ. ಏನಮ್ಮ, ಮಕ್ಕಳು ಮಕ್ಳ ಥರನೇ ಇದ್ರೆ ಚೆನ್ನಾಗಿರುತ್ತೆ. ಇದೇನಮ್ಮ ಒಳ್ಳೆ ಸೀರಿಯಲ್ ಅಲ್ಲಿ ಅಮ್ಮಂದ್ರು ಕುಯ್ತಾರಲ್ಲ ಹಂಗ್ ಕುಯ್ತಿದ್ಯಾ? ಅಮ್ಮನಿಗೆ ಹಾಗೆ ಮಾತಾಡ್ತಾರೇನೋ? ಹಾ, ಅಯ್ಯೋ ಅಮ್ಮನ ಹಂಗೆ ಅಂತಾಳೆ, ನೀವ್ ಹಂಗೆ ಬೈತಿಯಲ್ಲಕ್ಕ. ನಿಜ ಹೇಳಬೇಕು ಅಂದರೆ ದೃಷ್ಟಿ ಬಗ್ಗೆ ಈಗ ನಂಗೆ ಚಿಂತೆನೇ ಇಲ್ಲ. ಯಾಕಮ್ಮ ಹಾಗಂತೀಯ? ಮೊದಲಾಗಿದ್ರೆ ನೀನು ಬೆಣ್ಣೆ ಥರ ಮೃದುವಾಗಿದ್ದೆ, ಆದರೆ ನೀನೀಗ ಹಾಗಿಲ್ಲ. ಏನೇ ಕಷ್ಟ ಬರಲಿ, ಎಂಥದೇ ಅಪಾಯದ ಪರಿಸ್ಥಿತಿ ಬರಲಿ, ನೀನು ಧೈರ್ಯವಾಗಿ ಎದುರಿಸ್ತೀಯ. ಅದು ನಂಗೆ ಅರ್ಥ ಆಗಿದೆ ಕಂದ. ನೀನು ಅಬಲೆ ಅಲ್ಲ, ಸಬಲೆ. ನನ್ನ ಕುಟುಂಬನ ಹೀಗೆ ಕೀಳಾಗಿ ನೋಡಬೇಡಿ. ಇಲ್ಲದೆ ಇದ್ರೆ ನನ್ನ ಇನ್ನೊಂದು ಮುಖ ನೀವು ನೋಡ್ಬೇಕಾಗತ್ತೆ. ದೃಷ್ಟಿ, ಬುದ್ಧಿಯವ್ರ ಸಹವಾಸ ಇರಬೇಕು. ಅದಕ್ಕೆ ನೀನು ಧೈರ್ಯವಾಗಿರೋದು, ನಾನು ಆರಾಮಾಗೆ ನೆಮ್ಮದಿಯಾಗಿರೋದು. ಸೆಲೆಂಟಣ್ಣ, ಓ ಸೆಲೆಂಟಣ್ಣ, ಮುಖ ಮುಚ್ಚಿಗೆ ಕೊಡುತ್ತೆ ಸೆಲೆಂಟಣ್ಣ. ಯಾಕೆ ಕುಡಿಬಾರ್ದ? ಕುಡಿಬಾರದು. ಹುಡುಗರು ಈಗ ತಲೆ ಎತ್ತು ಕುಡಿಬೇಕು. ಯಾಕಂದ್ರೆ ನಮ್ಮಂತ ಸಭ್ಯ ನಾಗರಿಕರಿಂದಲೇ ರಸ್ತೆ ಆಗೋದು, ಚರಂಡಿ ತೊಡೋದು, ಜಗತ್ತು ಅಭಿವೃದ್ಧಿ ಆಗತ್ತೆ. ಹಂಗಂತೆ ಮಲೆಯೋಣ. ಮದ್ದಿನೇನು ಸೈಲೆಂಟಣ್ಣ, ಯಾವುದ್ರದ್ದೇ ಬೆಲೆ ಹೆಚ್ಚಿಗೆ ಮಾಡಿದ್ರು ಜನ ಬೀದಿಗೆ ಬಂದು ಹೋರಾಟ ಮಾಡಿರ್ತಾರಲ್ವಾ. ನಮ್ಮದು ವರ್ಷ ತಲೆಗೆ ಬಂದಂಗೆ ಬಾಯಿಗೆ ಬಂದಂಗೆ ಬೆಲೆ ಏರಿಸಿದ್ರೆ ನಾವು ಬೀದಿಗಳಿದ್ದೀವ. ಹೋರಾಡ್ತೀವ, ಕುಡಿಯೋದು ಬಿಡ್ತೀವ. ಮತ್ತೆ ಯಾಕೆ ನೀನು ತಲೆ ಮುಚ್ಕೊಂಡು ಕುಡಿತೀಯ? ಟವಲ್ ತೆಗೆದು ಕುಡಿ ನೀನು. ಮಲೆಯೋಣ, ಯಾರು ಆಚೆ ತಲೆ ಎತ್ತೆ ಫುಲ್ ಬಾಟ್ಲು ಮುಗಿಸೋದು. ಆದರೆ ಇವತ್ತು ನಿಮ್ಮ ಮನೇಲಿ ಎಣ್ಣೆ ಹೊಡಿತಿದ್ದೀವಲ್ವಾ, ನಿಮ್ಮ ಹೆಂಡ್ತಿನೋ ಇಲ್ಲ ನನ್ನ ತಂಗಿನೋ ಬಂದ್ಬಿಟ್ರೆ ಅವ್ರಿಗೆ ನಾನು ಅಂತ ಗೊತ್ತಾಗಬಾರ್ದು ನೋಡು. ಅದಕ್ಕೆ ಬಕ್ಕ ಮುಚ್ಕೊ ಕುಡಿತೈತೆ. ನಿನ್ ತಲೆ ಮುಚ್ಕೊಂಡು ಕುಡಿದ್ರೆ ಸೈಲೆಂಟನ್ನ ಅಲ್ಲ, ಎಲ್ಲ ಏನು ಹೇಳು ಮಲೆಯೋಣ, ನೀನು ಮಾತಲ್ಲಿ ಹೆಂಗಿದೆ ಕಿಕ್ಕು, ಅದೇ ಥರ ನೀನು ಕಾಯಿಸೋ ಎಣ್ಣೆಯಲ್ಲೂ ಕಿಕ್ಕಿದೆ. ಸೈಲೆಂಟಣ್ಣ, ಈ ಬಾಟ್ಲಿದಿಲ್ಲ, ಈ ಬಾಟ್ಲು ನನಗೆ ಮಾತಾಡ್ಸೋದು ಕಲಿಸಿರೋದು. ಇದು ಸಾಮಾನ್ಯ ಬಾಟ್ಲಲ್ಲ ಈ ಸೈಲೆಂಟಣ್ಣ, ಇದು ಎಲ್ಲರಿಗಿಂತ ಶ್ರೀಮಂತ. ಯಾಕೆ ಗೊತ್ತಾ? ಭಾರಿ ಕಾಸ್ಟ್ಲಿ ಈ ಬಾಟ್ಲು. ಇಷ್ಟು ಬೆಲೆ ಆದ್ರೆ ಅಷ್ಟೇ ನಮ್ಮೆಲ್ಲ ನೋವನ್ನ ಕೊಂಡ್ಕೊಂಡ್ಬಿಡುತ್ತೆ. ನಮ್ಮೆಲ್ಲ ನೋವನ್ನ ಕೊಂಡ್ಕೊಂಡ್ಬಿಡುತ್ತೆ. ಎಣ್ಣೆ ಬಾವ ಮಳೆಯೊಳ ನಮ್ಮ ನೋವನ್ನೆಲ್ಲ ಕೊಂಡ್ಕೊಂಡ್ಬಿಡುತ್ತೆ. ನಮ್ಮ ದತ್ತಾಬಾಯಿ ನೋವಲ್ಲಿರ್ಬೇಕಾರೆ ಇದೇ ಬಾಟ್ಲು ಅವ್ರ ನೋವ್ನ ಕೊಂಡ್ಕೊಂಡಿದ್ದು. ಸೈಲೆಂಟಣ್ಣ, ಇದು ನನ್ನ ಮಾತು ನಿಂಗೆ ಖುಷಿ ಆಯ್ತಾ?
ಯಬ್ಬ ಈ ಬಾಟ್ಲದು ಸಮಸ್ಯೆ ಇದೆ. ಲೈಟ್ ಆದರೆ ಮಾತು ನಿಲ್ಲಲ್ಲ, ಟೈಟ್ ಆದರೆ ಕಾಲು ನಿಲ್ಲಲ್ಲ, ಲಿಮಿಟ್ ಮೀರಿದ್ರೆ ಭೂಮಿ ಮೇಲೆ ಇರಲ್ಲ. ಕೇಳಿಸ್ಕೊತಿದ್ದೆ ನನ್ನ ಮಾತನ್ನ. ಅಯ್ಯೋ ಮನೆಯವಳ, ನನ್ನ ಹತ್ರ ಇನ್ಬಂದ್ ದುಡ್ಡೆಲ್ಲ ಖಾಲಿ ಆಯ್ತು. ನೀನ್ ಫ್ರೀಯಾಗಿ ಕುಡಿಸ್ತೀಯ ಅಂತ ಬಂದ್ರೆ ಈ ಕಡೆ ಕುಯ್ ಹುಡಿಯಕ್ಕೂ ಬಿಡ್ತಾ ಇಲ್ಲ, ನೀನ್ ಕುಯ್ ಎದುರು ನಿಲ್ತಾ ಇಲ್ಲ. ಇಷ್ಟೊತ್ತು ನನ್ನ ಮಾತಿಗೆ ವಾಮ ಅಂತಿದ್ದೆ, ಈಗ ಯಾಕಂತ ಯಾಕಿಲ್ಲ ನೀನು? ಸೈಲೆಂಟ್, ನಿಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊರಟೋಗೋ ಶಿವರೇ, ಅತಿಯಾರೆ ಅಮೃತ ವಿಷರೇ ಏನೇನು. ಇನ್ನು ಮುಗ್ದಿಲ್ವಾ? ಬಿಟ್ರೆ ಬೆಳಗ್ಗೆವರೆಗೂ ಕುಡಿತಾನೆ ಇರ್ತೀರಲ್ಲ? ಇಲ್ಲ ಜನ, ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೆ ನೋಡು, ಎಣ್ಣೆ ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಸಲಿಟನ್ನ ಆಗ್ಲಾ? ಈ ಮಾದೇವಣ್ಣ ಕುಯ್ಯದ್ ಬಿಟ್ಟಿದ್ರೆ ಇಷ್ಟೊಂದು ಎಸ್ಕೇಪ್ ಆಗ್ಬಿಡ್ತಾ ಇದೆ. ಮೂದೇವಿ, ಕುಡ್ದು ರೋಡಲ್ಲಿ ಬೀಳ್ಬೇಡ, ಮನೆಗೆ ಬಂದು ಕುಡಿ ಅಂದ್ರೆ ಗಂಟು ಕಟ್ಲು ಕುಡಿತಾ ಕೂತಿರ್ತೀಯಲ್ಲ. ಎದ್ನಡಿ, ಮಲ್ಕೊಂಡಿ. ಸರಿ, ಅದು ಏನು ಗೊತ್ತಾ, ಸೆವೆಂಟನ್ನ ಬಂದಿದ್ದಲ್ಲ, ಅಪರೂಪಕ್ಕೆ ಕುಡಿತೈತೆ, ನಾಳೆಯಿಂದ ಕುಡಿಲ್ಲಪ್ಪ. ಹಾ, ಅಪರೂಪ ಕುಡಿತೀಯ ನೀನು? ಅಪರೂಪಕ್ಕೆ ಕುಡಿಯೋದನ್ನ ಬಿಡ್ತೀಯ ನೀನು? ಸೈಲೆಂಟ್ ಅಣ್ಣ, ನೀನ್ ನಡೀತ್ಯಾ ಅಥವಾ ಬುದ್ಧಿಯವ್ರಿಗೆ ಫೋನ್ ಮಾಡ್ಲಾ? ಅಯ್ಯಯ್ಯೋ ಚೆನ್ನಮ್ಮಕ್ಕ, ನಾನು ನಮ್ಮ ಸತ್ಯವಾಲು ಕುಡ್ದಿಲ್ಲ. ಅಯ್ಯೋ ಮಾದೇವ್ರೆ ಕಂಪ್ನಿ ಕೊಡಬೇಕು ಅಂತ ಒಂದು ಸುರ್ತಿ ಹತ್ರ ಲೈಟ್ ಕುಡಿತೇನೆ ಅಷ್ಟೇ. ಅಯ್ಯೋ ಮನೆಯವಳ ಬರ್ಲಾ? ತಗೊಂಬ ಬರ್ಲಾ? ಯಾ ಸೆವೆಂಟನ್ನ ನನ್ನ ಬಾರ್ಲಿ ಎತ್ಕೊಂಡು ಹೋಗ್ಬಿಟ್ಟೆ, ಕೊಡ ನನ್ನ ಬಾರ್ಲಿ ಎತ್ಕೊಂಡು. ಈ ಬಾಟ್ಲು ಖಾಲಿ ಮಾಡ್ಬಿಟ್ರೆ ಮನೇಲಿ ಮಲ್ಗಲ್ಲ, ತಿರ್ಗಾ ಬೀದಿಲ್ ಮಲ್ಕತಿಯ. ಸುಮ್ನೆ ಇರೋ. ಎದ್ ನಡೀತ್ಯಾ? ಮಚ್ ತರ್ಲಾ? ಎದ್ ಬಾ. ಇಲ್ಲ, ಅಮ್ಮ ಹೇಳಿದ ಸರಿಯಾಗಿದೆ. ನಾನೀಗ ಮೊದಲಿನ ದೃಷ್ಟಿ ಅಲ್ಲ. ಮೊದಲಿನ ದೃಷ್ಟಿ ಆಗಿದ್ರೆ ಆ ಉಳ್ಳಾಗಡ್ಡಿನ ಅಷ್ಟು ಧೈರ್ಯವಾಗಿ ಹೆದರಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೌದು, ನಾನು ಬದಲಾಗಿದ್ದೀನಿ. ನನ್ನ ಈ ಬದಲಾವಣೆ ಕಾರಣ ಸಾಹುಕಾರು, ನನ್ನ ಈ ಧೈರ್ಯ ಕಾರಣ ಸಾಹುಕಾರು ಅಂದಮೇಲೆ ನಾನು ಇನ್ಯಾವುದಕ್ಕೂ ಹೆದರ್ಕೋಬಾರ್ದು. ಈ ಧೈರ್ಯ ಸಾಹುಕಾರು ನನಗೆ ಕೊಟ್ಟಿರೋ ಉಡುಗೊರೆ, ಅದನ್ನು ನಾನು ಕಳ್ಕೋಬಾರ್ದು. ಸಾಹುಕಾರ ಜೀವನ ಅಪಾಯದಲ್ಲಿದೆ ಅಂದಾಗ ನಾನು ಸುಮ್ಮನೇನೂ ಇರಬಾರ್ದು. ನೇರವಾಗಿ ಹೇಳೋಕ್ಕಾಗ್ತಿದ್ರೆ ಏನಾಯಿತು? ಇಂಪನಮ್ಮ ತನಗೆ ತಾನೇ ಹೋಗಿ ಸಾಹುಕಾರ ಹತ್ರ ಹೇಳೋ ಹಾಗೆ ಮಾಡ್ತೀನಿ. ಮಾಡಲೇಬೇಕು. ಚಿನ್ಕೊಳ್ಳಿ, ಚಿನ್ಕೊಳ್ಳಿ. ನೀನು ಚಿನ್ಕೊಳ್ಳಿ, ಹಾಗೆ ಹೋಗ್ತಾ ಇದೆಯಾ? ಏನಿಲ್ಲ ಬಜರಂಗಿ ಅಣ್ಣ, ಕರೆದ್ರಾ? ಕರೆದಿಲ್ಲ, ನೋಡಿದೆ. ಅಲ್ಲ, ಏನೋ ಪ್ರಪಂಚನೇ ಮರ್ತಿರೋ ಹಾಗೆ ಒಬ್ಳೆ ಮಾತಾಡ್ತಿದ್ದಿಲ್ಲ, ಏನದು? ಏನಿಲ್ಲ ಬಜರಂಗಿ ಅಣ್ಣ, ಅಂಥದ್ದೇನಿಲ್ಲ. ಇಲ್ಲ, ಏನೋ ಇದೆ. ಮುಖ ತುಂಬ ಸೀರಿಯಸ್ ಆಗಿತ್ತು, ಯಾರಿಗೋ ಏನೋ ಬೈಕೊಳ್ಳೋ ಥರ ಇತ್ತು. ಯಾರ ಮೇಲಾದ್ರೂ ಕೋಪನ, ಅಥವಾ ಯಾರಾದ್ರೂ ನಿಂಗೆ ಬೇಜಾರು ಮಾಡಿದ್ರ? ಅಯ್ಯೋ, ನನ್ನ ಮುಖ ಎಲ್ರಿಗೂ ಎಲ್ಲದನ್ನು ಹೇಳ್ತಿದೆ. ಹೇಳೋದನ್ನ ನನ್ನ ಬಾಯಿಂದ ಹೇಳೋದಕ್ಕಾಗ್ತಿಲ್ಲ. ಏನು ಮಾಡಲಿ? ದೃಷ್ಟಿ, ಮತ್ತೆ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಬಜರಂಗಿ ಅಣ್ಣ. ಸರಿ ಬಿಡು, ಈಗ ಹೇಳೋಕ್ಕಾಗಿಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ. ಆದರೆ ಒಂದಂತೂ ಸತ್ಯ ತಿನ್ಕೊಳ್ಳಿ, ಮುಂದೆ ನಿಂಗೇನಾದ್ರು ಸಹಾಯ ಬೇಕು ಅಂದರೆ ಈ ಬಜರಂಗಿ ಇದ್ದಾನೆ ಅನ್ನೋದು ನೆನಪಿರಲಿ. ಮತ್ತೆ ಹೇಳ್ತಾ ಇದ್ದೀನಿ, ಏನೇ ಇದ್ರು ಹೇಳ್ಕೊ ಚಿನ್ಕೊಳ್ಳಿ. ಆಯಿತು ಬಜರಂಗಿ ಅಣ್ಣ. ಅದೇನೋ ನಿನಗೆ ನೀನೇ ಮಾತಾಡ್ಕೊಂಡು ಹೋಗ್ತಿದ್ದಿಲ್ಲ, ಕರ್ನೆ ಕಂಟಿನ್ಯೂ ಮಾಡು. ಹಾಂ, ಸರಿ ಸರಿ.
ಬೀಳು 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 ನೀನು ಬೀಳಬೇಡ ಅಂದಿದ ತಕ್ಷಣ ಅದು ಬೀಳದೆ ಇರೋದಕ್ಕೆ ನಿನ್ನ ಮಾತು ಕೇಳಲ್ಲಪ್ಪ. ಹಾ ಈಗ ನೋಡು. ಬೀಳು 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 ನನ್ನ ದೇವರು ಕೊಟ್ಟ ತಂಗಿ ಮಾತ್ರ ನನ್ನ ಸುಮ್ನಿರೋಣ ಅನ್ಬೇಕು. ಬೇರೆಯವರೆಲ್ಲ ನನ್ನ ಸೈಲೆಂಟ್ ಗತ್ತಲ್ಲಿ ಸೈಲೆಂಟ್. ಅಣ್ಣ ಸೇರ್ಸ್ಕೊ. ಅಣ್ಣ ತೆಗೀರಿ. ಬಿತ್ತ ಬಿತ್ತ ಮುಂದುವರಿಸಿ. ಏಯ್ ಈಗ ನೋಡೋ, ಇದ್ರ ಬುಡಾನೇ ಎಳಿತೀನಿ, ಆದ್ರೂ ಈ ಬಿಲ್ಡಿಂಗು ಅಳ್ಳಾಡಲ್ಲ. ಸಾಕ್ ನಿಲ್ಸೋ ನಿನ್ ಡ್ಯಾನ್ಸು. ನನಗೆ ನಿನಗಿಂತ ಚೆನ್ನಾಗಿ ಡ್ಯಾನ್ಸ್ ಆಡಕ್ ಬರುತ್ತೆ. ನಾನು ಮಾಡಿದ್ರೆ ನನ್ನ ಡ್ಯಾನ್ಸಿಂಗ್ ಕಾಂಪಿಟೇಷನ್ ಕರೆದು ಬಿಡ್ತಾರೆ. ಆಮೇಲೆ ಇಲ್ಲೆಲ್ಲ ಮೇಂಟೈನ್ ಮಾಡಕ್ ಯಾರು ಇರಲ್ಲ ಅಂತ ನಾನು ಡ್ಯಾನ್ಸ್ ಮಾಡಲ್ಲ ಅಷ್ಟೇ. ಆದ್ರೂ ಇದು ನಾನು ಬೇಕು ಅಂತ ಬೀಳ್ಸಿಲ್ಲ, ಏನೋ ಡಿಸ್ಟರ್ಬೆನ್ಸ್ ಆಯ್ತು. ಬಿಟ್ಟಿದ್ ನೀನೇ ಅಲ್ವಾ? ಏನೋ ಅದು ಏನ್ ಬರೀ ಗ್ಯಾಸ್ ಅಷ್ಟೇ ತಾನೆ. ಹೌದು ರಾಜ, ನೀನು ನಿಮ್ ಕೇರಿಯಲ್ಲಿ ಇರ್ಬೇಕಾದ್ರೆ ಈ ಆಟ ಎಲ್ಲ ಕಲ್ತು ಬಿಟ್ಟಿದ್ದ? ಇಲ್ಲ ಸೈಲೆಂಟ್ ಅಣ್ಣ, ನನ್ ಫ್ರೆಂಡ್ ಬಬ್ಲು ಕಳ್ಸಿದ್ದು. ಇವಾಗ ನೋಡು, ಇದ್ರಲ್ಲಿ ನಾನೇ ಚಾಂಪಿಯನ್. ನೀನ್ 10 ಸಲ ನನ್ ಜೊತೆ ಇದನ್ನ ಆಡಿದ್ರು ನಾನೇ ಗೆಲ್ಲೋದು. ಬಬ್ಲು ನಿನ್ನ ಆ ರೇಂಜಿಗೆ ರೆಡಿ ಮಾಡ್ಬಿಟ್ಟಿದಾನ. ಏಯ್, ಈ ಆಟ ನಾನ್ ಸೋತಿರ್ಬೋದು, ಇನ್ನೊಂದು ಆಟ ಆಡೋಣ, ಅದನ್ನ ನಾನೇ ಗೆಲ್ಲೋದು. ಗೆಲ್ತೀನಿ ಅಂತ ನನ್ ಫ್ರೆಂಡು 18 ವರ್ಷ ಆದ್ರೂ ಇನ್ನೂ ಗೆಲ್ಲೇ ಇಲ್ಲ. ಏಯ್, ನಿನ್ ವಯಸ್ಸೆಷ್ಟಾ? ಸೈಲೆಂಟ್ ಅಣ್ಣ, ಒಂದೊಂದ್ಸಲಿ ಲಾಜಿಕ್ ಎಲ್ಲ ಕೇಳಬಾರ್ದು. ಇವಾಗ ಆಡೋಣ ಅಂತ ತಾನೆ, ಆಡೋಣ ಬಾ. ನಿನ್ ಲಾಜಿಕ್ ಮಣ್ಣಾಕ. ಈಗ ನೋಡ ನನ್ನ ಮ್ಯಾಜಿಕ್, ಬಾರೋ ಆಡು. ಏಯ್, ನನ್ನನ್ನ ಸೋಲಿಸ್ತೀನಿ ಅಂತ ಬಂದವರೆಲ್ಲ ಊರ ಆಚೆ ಓಡ್ಬಿಟ್ಟಿದ್ದಾರೆ. ಈ ಸತಿ ಗೆಲ್ಲೋದು ನಾನೇ. ಸರಿ ಕಟ್ ಸೈಲೆಂಟ್ ಅಣ್ಣ, ಎಲ್ಲ ಸುತ್ತ ಕಟ್ತಿದ್ಯಾ? ಏಯ್, ನಾನು ಪಂಚೆ ಕಟ್ಟಬೇಕಾದ್ರೆ ನೀನು ಇನ್ನೂ ಹುಟ್ಟೇ ಇರ್ಲಿಲ್ಲ. ಸರಿಯಾಗಿ ಕಟ್ಟೋ. ಈಗ ನೀನು ಲಾಜಿಕ್ ಎಲ್ಲ ಕೇಳಬೇಡ. ಸರಿ, ನಾನೆಲ್ಲ ನೋಡ್ಕೋತೀನಿ. ಇಲ್ಲ, ಟೆನ್ಷನ್ ಏನಿಲ್ಲ. ಒಂದ್ಸಲ ನಮ್ಮ ಹುಡುಗರಿಗೆ ಆ ಉಳ್ಳಾಗಡ್ಡಿ ಫೋಟೋ ಕಳಿಸೋದು ಒಳ್ಳೆಯದು. ಕಾಣಿಸ್ಕೊಂಡ್ರೆ ಇನ್ಫಾರ್ಮ್ ಮಾಡಕ್ಕೆ. ಸಾವ್ಕಾರೆ, ಸರಿ. ಇಷ್ಟು ಹೊತ್ತು ಅದೇ ಅನ್ಕೋತಾ ಇದ್ದೆ, ಯಾಕಿನ್ನೂ ದೃಷ್ಟಿ ಶುಂಠಿ ಟೀ ಅಂತ ಬರಲಿಲ್ಲ, ಊಟಕ್ಕೆ ಬನ್ನಿ ಅಂತ ಕರೀಲಿಲ್ಲ, ಅಡುಗೆ ಏನು ಮಾಡೋದು ಅಂತ ಕೇಳಲಿಲ್ಲ. ಯಾಕೆ ದೃಷ್ಟಿ, ಏನಾಯಿತು? ಹುಷಾರಾಗಿದೆಯಾ ತಾನೇ? ಹಾ ಸಾವ್ಕಾರೆ, ಹುಷಾರಾಗಿದ್ದೀನಿ. ಮತ್ತೆ ನಿನ್ನ ಮುಖದಲ್ಲಿ ಏನೋ ಪ್ರಶ್ನೆ ಕಾಣ್ತಾ ಇದೆ. ಮುಖದಲ್ಲಿರೋ ಪ್ರಶ್ನೆಗೆ ಮಾತು ಬಂದಿದ್ರೆ ಎಷ್ಟೋ ಚೆನ್ನಾಗಿರೋದು. ನಾನು ಹೇಳ್ದೇನೆ ಸಾವ್ಕಾರಿಗೆಲ್ಲ ಅರ್ಥ ಆಗಿರೋದು. ಕೆಂಪನಮ್ಮವರು ಮೋಸ ಮಾಡ್ತಿದ್ದಾರೆ ಅಂತ ನನಗೆ ಹೇಳೋದಕ್ಕಾಗದೇ ಇದ್ರು ನನ್ನ ಮುಖ ಹೇಳ್ತಿದೆ ಅಂತ ಸಾವ್ಕಾರಿಗೆ ಅರ್ಥ ಆಗ್ತಿದ್ಯಲ್ಲ,
ದೃಷ್ಟಿ ಎಲ್ಲಿ ಕಳೆದೋದೆ? ಏನಾಯಿತು? ಏನಿಲ್ಲ ಸಾವುಕಾರೆ. ನೀನು ತಪ್ಪಿಸ್ಕೊಂಡಿದ್ದಲ್ಲ, ಆ ಭಯ ಇನ್ನ ಕಾಡ್ತಿದ್ಯಾ? ಹಾಗೇನಿಲ್ಲ ಸಾವುಕಾರೆ. ಹಾಗೇನೂ ಇಲ್ಲ ಅಂದರೆ ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಹೇಳು. ಇಲ್ಲಿದ್ದು ಸಾವುಕಾರಿಗೆ ಸುಳ್ಳು ಹೇಳೋದಕ್ಕಿಂತ ಅಥವಾ ಏನೂ ಇಲ್ಲ ಅಂತ ಪದೇ ಪದೇ ಮುಚ್ಚಿಡೋದಕ್ಕಿಂತ ಹೊರಟೋಗೋದೇ ವಾಸಿ. ಸರಿ, ನಾನು ಬರ್ತೀನಿ ಸಾವುಕಾರೆ. ದೃಷ್ಟಿ, ಖಂಡಿತ ಏನೋ ವಿಷಯ ಇದೆ. ಅದು ಅಡುಗೆ ಮಾಡಬೇಕಿತ್ತು ಸಾವುಕಾರೆ. ನನ್ನ ಹತ್ರ ಹೇಳ್ಕೊಳ್ಳೋಂಥ ವಿಷಯ ಆಗಿದ್ರೆ ನೀನು ಖಂಡಿತ ಹೇಳ್ಕೊತಾ ಇದ್ದೆ. ನಾನು ನಿಂಗೆ ಒತ್ತಾಯ ಮಾಡಲ್ಲ, ನೀನು ಹೋಗು. ದೃಷ್ಟಿ, ಇನ್ನೊಂದು ವಿಷಯ, ಇದನ್ನು ಕೇಳಿ ನೀನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀನು ನನ್ನ ಸ್ನೇಹಿತೆ ಅಲ್ವಾ, ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಏನು ಸಾವುಕಾರೆ? ನಿನ್ನೆ ಬಳ್ಳಾರಿಲಿ ಉಳ್ಳಾಗಡ್ಡಿ ನೋಡಿದೆ. ಯಾಕೆ ದೃಷ್ಟಿ, ಗಾಬರಿ ಆಗ್ತಿಲ್ವಾ? ನೀವಿರುವಾಗ ಯಾಕೆ ಗಾಬರಿ ಸಾವುಕಾರೆ? ಕಾಯೋ ಕೈ ನಿಮ್ದಿದ್ದಾಗ ಉಳ್ಳಾಗಡ್ಡಿ ಅಂತ 100 ರಾಕ್ಷಸರು ಬಂದ್ರು ನನ್ನನ್ನೇನು ಮಾಡೋಕ್ಕಾಗಲ್ಲ. ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ದೃಷ್ಟಿ. ಅವನಿಲ್ಲೂ ಯಾವುದೋ ಹುಡುಗಿ ಮೇಲೆ ಕಣ್ಣು ಹಾಕಿದ್ದ ಅನ್ಸುತ್ತೆ. ಅದಕ್ಕೆ ಅವನಿಗೆ ನಾನು ತದಕ್ಕೆ ಆ ಹುಡುಗಿನ ಕಾಪಾಡಿದೆ. ಆ ಹುಡುಗಿ ನೋಡಕ್ಕೆ ಹೇಗಿದ್ಲು ಗೊತ್ತಾ ದೃಷ್ಟಿ? ಹೇಗಿದ್ಲು ಸಾವುಕಾರೆ? ಸೀಮಾ ಥರ ಇದ್ಲು.